ಖಂಡಿತವಾಗಿಯೂ ಕೂಡ ಈ ಬಾರಿ ಸಿದ್ದರಾಮಯ್ಯನವರು ಕೆಳಗಡೆ ಇಳಿಯೋದು ಖಚಿತ. ಆಗ ಇದ್ದಂತಹ ಸಿದ್ದರಾಮಯ್ಯ ಈಗ 2025ರಲ್ಲಿ ಇತ್ತಿಲ್ಲ. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಒಬ್ಬ ಸೈದ್ಧಾಂತಿಕ ಬದ್ಧತೆ ಇಲ್ಲದ ಮನುಷ್ಯನನ್ನು ಸಿಎಂ ಆಗಿ ಮಾಡುತ್ತೆ. ಅಹಿಂದ ಅನ್ನೋದನ್ನ ಬಹಳ ಗಟ್ಟಿಯಾಗಿ ಕಟ್ಟದಂತಹ ಶ್ರೇಯಸ್ಸು ಸಿದ್ದರಾಮಯ್ಯ ಸಲ್ಬೇಕಾಗುತ್ತೆ. ಸ್ನೇಹಿತರೆ ನಮಸ್ತೆ, ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಅಂತೂ ಇಂತೂ ಸಿದ್ದರಾಮಯ್ಯ ಗದ್ದುಗೆಯಿಂದ ಕೆಳಗಿಳಿರ್ತಕ್ಕಂಥ ಸಮಯ ಬಂದೇ ಹೋಯಿತು. ನೋಡ್ತಾ ಇದ್ದಂಗೆ ಸಿದ್ದರಾಮಯ್ಯ ಮತ್ತು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತೇಳಿ ಇಡೀ ಜನ ಮಾತಾಡ್ತಾ ಇದ್ರು. ಕಾಂಗ್ರೆಸ್ನ ಮೂಲ ಪಾಳೆಯ ಕೂಡ ಅದೇ ಮಾತಾಡ್ತಾ ಇತ್ತು. ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲಂತೂ ಸಿ ಎಂ ಪಟ್ಟ ಸಿಗೋದಿಲ್ಲ, ಸಿದ್ದರಾಮಯ್ಯ ಮತ್ತು 5 ವರ್ಷ ಆಳ್ತಾರೆ ಅಂತೇಳಿ. ಆದರೆ ಹೈಕಮಾಂಡ್ನಲ್ಲಿ ನನ್ನೆ ನಡೆದಂತಹ ದಿಢೀರ್ ಬೆಳವಣಿಗೆಯಿಂದಾಗಿ ಏನು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ ಕೊನೆಗೆ ಏನು ತೀರ್ಮಾನಕ್ಕೆ ಬಂದಿದೆ ಅನ್ನೋದು ಇನ್ನೂ ಗೌಪ್ಯವಾಗೇ ಇದೆ. ಆದರೆ ಮೀಡಿಯಾಗಳ ಮುಖಾಂತರ ಅಲ್ಲಲ್ಲಿ ಇರತಕ್ಕಂಥ ಊಹಾಪೋಹಗಳ ಮುಖಾಂತರ ಹೇಳೋದಾದರೆ ಖಂಡಿತವಾಗಿಯೂ ಕೂಡ ಈ ಬಾರಿ ಸಿದ್ದರಾಮಯ್ಯನವರು ಕೆಳಗಡೆ ಇಳಿಯೋದು ಖಚಿತ ಅನ್ನುವ ನಿಲುವಿಗೆ ಬರಬೇಕಾಗತ್ತೆ. ಯಾಕೆಂತಂದರೆ ಸಿದ್ದರಾಮಯ್ಯ 1.0 ಅಂದರೆ 2013ರಲ್ಲಿ ಸಿ ಎಂ ಆಗಿದ್ದಾರಲ್ಲ 5 ವರ್ಷಗಳ ಕಾಲ. ಆಗ ಇದ್ದಂತಹ ಸಿದ್ದರಾಮಯ್ಯ ಈಗ 2025ರಲ್ಲಿ ಇತ್ತಿಲ್ಲ. ಈಗ ಕಳೆದ 3 ವರ್ಷಗಳಿಂದ ಸಿದ್ದರಾಮಯ್ಯನವರು ನಡೆ ನೋಡಿದ್ರೆ ಅದು ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರಿಗೆ ಮೊದಲಿದ್ದಂಥ ತೀಕ್ಷ್ಣತೆ ಆಗಿರಲಿ, ಭಾಳ ಸದೃಢತೆ ಆಗಿರಲಿ, ಮಾತಿನ ಮೇಲೆ ಹಿಡಿತ ಆಗಿರಲಿ ಯಾವುದೂ ಕೂಡ 2ನೇ ಬಾರಿಗೆ ಸಿದ್ದರಾಮಯ್ಯನಲ್ಲಿ ಕಾಣ್ತಿರಲಿಲ್ಲ. ಸಂಘಟನೆ ವಿಚಾರದಲ್ಲಿ ಕೂಡ ತುಂಬ ಹಿಂದುಳಿದ್ಬಿಟ್ಟಿದ್ರು. ಆ ಅಹಿಂದ ನಾಯಕರುಗಳಿದ್ರಲ್ಲ, ಯಾವ ಅಹಿಂದ ನಾಯಕರುಗಳು, ಜಮೀರ್ ಅಹ್ಮದ್ದು, ಸತೀಶ್ ಜಾರಕಿಹೊಳಿ, KM ರಾಜಣ್ಣ ಅವ್ರದ್ದು ಭಾಳ ದೊಡ್ಡ ಟೀಮೇ ಇದು ಅಹಿಂದದ್ದು. ಅಹಿಂದ ಟೀಮ್ ಮೇಲೆ ಕಂಪ್ಲೀಟ್ ಭಾರ ಹಾಕ್ಬಿಟ್ಟು ತಾವು ರಾಜ್ಯಭಾರ ಮಾಡಿಸೋದಕ್ಕೆ ನೋಡಿದ್ರು. ಆದರೆ ಇದು ಸಂಘಟನೆಯ ದೃಷ್ಟಿಯಿಂದ ಭಾಳ ಡ್ಯಾಮೇಜ್ ಮಾಡ್ತಾ ಇದೆ. ಕೇವಲ ಅಹಿಂದ ಸಾಕಾಗೋದಿಲ್ಲ ಮತ್ತು ಕಾಂಗ್ರೆಸ್ದು ಇಲ್ಲಿ ಕರ್ನಾಟಕದಲ್ಲಿ ಬರೋದಕ್ಕೆ ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಭಾಳ ಗಟ್ಟಿಯಾದ ನಿರ್ಧಾರ ಕಾಣುತ್ತೆ. ಅದು ಒಂದು ಕಡೆ ಇರಲಿ. ಈಗ ಭಾಳ ಮುಖ್ಯವಾದ ಇನ್ನೊಂದು ವಿಚಾರ ಅಂತಂದರೆ, ಈಗ ಮುಂದೆ ಸಿ ಎಂ ಆಗ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ. ಡಿ.ಕೆ. ಶಿವಕುಮಾರ್ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕೆಂತಂದರೆ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅಂತ ನಾಯಕ ಮುಖ್ಯಮಂತ್ರಿ ಆದ ಅಂತಂದರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಒಬ್ಬ ಸೈದ್ಧಾಂತಿಕ ಬದ್ಧತೆ ಇಲ್ಲದ ಮನುಷ್ಯನನ್ನು ಸಿ ಎಂ ಆಗಿ ಮಾಡುತ್ತೆ ಅನ್ನುವ ದಾಖಲೆ ಸೃಷ್ಟಿಯಾಗುತ್ತೆ. ಯಾಕೆಂದರೆ ಇದುವರೆಗೂ ಕೂಡ ಯಾರು ಬಂಗಾರಪ್ಪ ಆಗಿರ್ಬೋದು, ದೇವರಾಜ ಅರಸು ಆಗಿರ್ಬೋದು, ವೀರಪ್ಪ ಮೊಯ್ಲಿ ಆಗಿರ್ಬೋದು, ಕಡೆಗೆ ಸಿದ್ದರಾಮಯ್ಯನವ್ರ ತನಕ ಸೈದ್ಧಾಂತಿಕವಾಗಿ ತುಂಬ ಬದ್ಧತೆ ಇದ್ದಂತಹ ಮನುಷ್ಯರುಗಳು ಸಿ ಎಂ ಆಗಿದ್ದಾರೆ ಕಾಂಗ್ರೆಸ್ಸಿಂದ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದು ಸಿದ್ಧಾಂತ? ಅವ್ರು ಹೇಳ್ತಾರೆ ನನಗೆ ಪಕ್ಷವೇ ಸಿದ್ಧಾಂತ ಅಂದ್ರೆ. ಪಕ್ಷವೇ ಸಿದ್ಧಾಂತ ಅಂತಂದರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು ಅಂತೇಳಿ ಸ್ಪಷ್ಟತೆ ಇಲ್ಲ. ಯಾಕೆ ಅಂತಂದರೆ ಈ ಮಾತು ಹೇಳ್ತಾ ಇದೀವಿ ಅಂತಂದರೆ ಕಾಂಗ್ರೆಸ್ನ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಅದು ಒಂದೇ ಮಾತನ ವಿಚಾರ ಆಗಿರ್ಬೋದು, ಕೇಸರಿ ವಿಚಾರ ಆಗಿರ್ಬೋದು, ಹಿಂದೂ ತುಷ್ಟೀಕರಣದ ವಿಚಾರ ಆಗಿರ್ಬೋದು, ಇವೆಲ್ಲ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮತ್ತು BJP ಅವ್ರಿಗೂ ಅಷ್ಟಾಗಿ ವ್ಯತ್ಯಾಸ ಏನು ಕಾಣೋದಿಲ್ಲ. ಇದು ಐಡಿಯಾಲಜಿಕಲ್ ಆಗಿ ಕಾಂಗ್ರೆಸ್ಸಲ್ಲಿ ಡಿ.ಕೆ. ಹೆಂಗೆ ಭಿನ್ನ, ಹೆಂಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಭಾಗ. ಎರಡನೇದಾಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇರತಕ್ಕಂಥ ವ್ಯೂ ಏನು? ಡಿ.ಕೆ. ಶಿವಕುಮಾರ್ ಅವರಿಗೆ ಖಂಡಿತವಾಗಿಯೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ, ಡೆವಲಪ್ಮೆಂಟ್ ವಿಚಾರದಲ್ಲಿ ಅಂಥ ದೊಡ್ಡ ಒಂದು ಕನಸುಗಳೇನು ಇದ್ದಂಗೆ ಕಾಣಲ್ಲ. ಯಾಕೆಂತಂದರೆ ಮೇಕೆದಾಟು ವಿಚಾರ ತಗೊಂಡು ಹೋರಾಟ ಶುರು ಮಾಡೋದು. ಮೇಕೆದಾಟು ವಿಚಾರದಲ್ಲಿ ಇಮಿಡಿಯೇಟಾಗಿ ಈ ಮೊನ್ನೆ ತಾನೇ ತಮಿಳುನಾಡಿನ CM ವಿಜಯ್ ಅವರು ಮೇಕೆದಾಟು ವಿಚಾರವಾಗಿ ತುಂಬ ಗಂಭೀರವಾಗಿ ತಗೊಳ್ಳಿ ಅಂತೇಳಿ ಫೈಲ್ ಹಿಡ್ಕೊಂಡು ಖುದ್ದು CM ವಿಜಯ್ ಅವರೇ ಕೂತ್ಬಿಟ್ಟಿದ್ದಾರೆ ಮೇಕೆದಾಟು ವಿಚಾರದಲ್ಲಿ. ಆದರೆ ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆ ಮಾಡಿ ನಾಯಕನಾಗಿ ಎಮರ್ಜ್ ಆದಂತಹ ಡಿ.ಕೆ. ಶಿವಕುಮಾರ್ ಮೇಕೆದಾಟನ್ನು ಮರ್ತೇ ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಈಗ ಮೇಕೆದಾಟು ಬಿಟ್ಬಿಟ್ಟು ಏನು ಮಾಡಕ್ಕೆ ಹೊರಟಿದ್ದಾರೆ ಅವರು? ಮತ್ತೊಂದು ನಿದರ್ಶನ ಅಂತಂದರೆ ಬಿಡದಿ, ಅಲ್ಲೇ ಕನಕಪುರದ ಹತ್ರನೇ ಇರತಕ್ಕಂಥ ಬಿಡದಿ ಎನ್ನುವ ಕಡೆ 25 ಗ್ರಾಮಗಳನ್ನು ಒಕ್ಲಪ್ಸಿ ಏನೋ ಒಂದು ದೊಡ್ಡ ಏನೋ ಸಿಟಿ ಏನೋ ಮಾಡ್ತೀವಿ ಅಂತ ಹೊರಟ್ಬಿಟ್ಟಿದ್ದಾರೆ. ಭಾಳ ಫಲವತ್ತಾದಂಥ ಕೃಷಿಗೆ ಬೇಕಾದಂತಹ ಜಾಗವನ್ನು ಯಾರ ಮಾತನ್ನು ಕೇಳದಂತೆ ಏಕಾಏಕಿ ಸರ್ವಾಧಿಕಾರಿ ಧೋರಣೆಯಿಂದಾಗಿ ಅವರು ನೋಟಿಫೈ ಮಾಡಬೇಕಂತ ಕೆಲಸ ಕೈ ಹಾಕಿದ್ದಾರೆ. ಅಲ್ಲಿಯ 25 ಗ್ರಾಮಗಳ ಅಷ್ಟದಷ್ಟು ರೈತರುಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನು ವಾಚಾಮಗೋಚರವಾಗಿ ಬೈತಾ ಇದ್ದಾರೆ. ಅಧಿಕಾರದಲ್ಲಿದ್ದಾಗ ಎಷ್ಟು ಸೂಕ್ಷ್ಮವಾಗಿ ನಡ್ಕೊಬೇಕು, ಅಭಿವೃದ್ಧಿ ವಿಚಾರವಾಗಿ ಎಷ್ಟು ಕ್ಲಾರಿಟಿ ಇರಬೇಕು ಅನ್ನೋದ್ರ ಬಗ್ಗೆ ಇದು ಅವರ ಅಸ್ಪಷ್ಟತೆಯನ್ನು ತೋರಿಸುತ್ತೆ. ಇಂತಹ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಮುಂದೆ CM ಆಗಿ ಬರ್ತಾರೆ. ಆ CM ಆಗಿ ಬಂದ ನಂತರ ಹೋಗಲಿ ಇವರಿಗೆ ಇರತಕ್ಕಂಥ ಶಕ್ತಿ ಏನು ಅಂತಂದರೆ ಬೂತ್ ಮಟ್ಟದಲ್ಲಿ ಹೋಗಿ ಪಕ್ಷ ಕಟ್ತಾರೆ ಅಂತೇಳಿ. ಅದನ್ನು ಅಲಗಡೆಯೋಕ್ಕಾಗಲ್ಲ. ಹಾಸನ, ಮಂಡ್ಯ, ಮೈಸೂರು ಸೇರಿದಂತೆ ಹಲವಾರು ಕಡೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸಾಹೇಬರು ಅಂತೇಳಿ ಕರೆತಕ್ಕಂಥ ಕನಿಷ್ಠ ಪಕ್ಷ ನಿಮಗೆ 1000 ಜನ ಆದರೂ ಕೂಡ ಒಂದೊಂದು ತಾಲೂಕಲ್ಲಿ ಸಿಗ್ತಾರೆ. ಅಂತಹ ಒಂದು ಜನಪ್ರಿಯತೆ ಸಂಘಟನೆ ದೃಷ್ಟಿಯಿಂದ ಇದೆ. ಅದು ಯಾವ ಕಾರಣಕ್ಕಿದೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರ ಖಡಕ್ ನಿಲುವಿಗೋಸ್ಕರ. ಪಕ್ಷದ ಕಾರ್ಯಕರ್ತರಿಗೆ ಏನು ಬೇಕಾದ್ರೂ ಮಾಡ್ಕೊಡ್ತೀವಿ ಅಂತ. ಅದೇ ರೀತಿ ಕಾರ್ಯಕರ್ತರನ್ನು ಕೈ ಬಿಟ್ಟಿಲ್ಲ. ಕಾರ್ಯಕರ್ತರು ಏನು ಹೇಳ್ತಾರೆ ಆ ಕೆಲಸಗಳನ್ನು ಇದುವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವ್ರ ತಮ್ಮ ಡಿ.ಕೆ. ಸುರೇಶ್ ಆಗಿರ್ಬೋದು ಇದುವರೆಗೂ ಮಾಡ್ಕೊಡ್ತಾ ಬಂದಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕರ್ತರ ಲೆವೆಲ್ನಲ್ಲಿ ಗಟ್ಟಿಯಾಗಿದ್ದಾರೆ. ಕಾರ್ಯಕರ್ತರು ಅಷ್ಟೇ ಸಾಕಾಗಲ್ಲ,
ಯಾಕೆಂತಂದರೆ ಕಾರ್ಯಕರ್ತರು ಸಾಕಾಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಸಂಘಟನೆಗಳು ಇಷ್ಟೊತ್ತಿಗೆ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬರಬೇಕಾಗಿತ್ತು. ಆ ರೀತಿ ಆಗೋದಿಲ್ಲ. ಯಾಕೆಂತಂದರೆ ಒಂದು ಕಡೆ ಸೈದ್ಧಾಂತಿಕ ಬದ್ಧತೆ ಬೇಕು. ಪ್ರತಿಯೊಂದು ಪಕ್ಷಕ್ಕೂ BJPಗೂ ಒಂದು ಸೈದ್ಧಾಂತಿಕ ಬದ್ಧತೆ ಇದೆ, JDSಗೂ ಒಂದು ಸೈದ್ಧಾಂತಿಕ ಬದ್ಧತೆ ಇದೆ. ಕಾಂಗ್ರೆಸ್ಸು ಬೇಸಿಕಲಿ ಫಸ್ಟ್ ಶುರುವಾಗಿದ್ದೇ ಕಾಂಗ್ರೆಸ್ಸಿಂದ ಸೈದ್ಧಾಂತಿಕ ಬದ್ಧತೆ ವಿಚಾರಗಳಲ್ಲಿ. ಕಾಂಗ್ರೆಸ್ಸಲ್ಲಿದ್ದ ಜನ ಇನ್ನೂ ಹೆಚ್ಚಿಗೆ ಒಂದು ಸ್ವಲ್ಪ ನಿರೀಕ್ಷೆ ಮಾಡ್ತಾರೆ. ಒಂದು ಕಡೆ ಸಿದ್ದರಾಮಯ್ಯ ಖಾಲಿ ಬಿಟ್ಟೋಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಸಮೀಕ್ಷೆ ಇದೆಯಲ್ಲ, ಆ ಸಮೀಕ್ಷೆ ಜಾರಿಗೆ ತಂದಿಲ್ಲ. ಒಳ ಮೀಸಲಾತಿ ಬಗ್ಗೆ ಒಂದು ಸರಿಯಾದ ನಿಲುವಿಗೆ ಬರೋಕ್ಕಾಗಿಲ್ಲ. ಅಹಿಂದ ಅಂತೇಳಿ ಮೋಸ ಮಾಡಿದ್ರು ಅಂತೇಳಿ, ಆ ಮೋಸ ಮಾಡಿದ್ದನ್ನ ಸರಿ ಮಾಡಿದ್ರೆ DKಶಿ ಅಂತೇಳಿ ಕನಸು ಕಾಣ್ಬೋದಲ್ವಾ? ಆ ಥರದ ಒಂದು ಮಾತುಕತೆ ಚಾಲ್ತಿಗೆ ಬಂದೇ ಬರುತ್ತಲ್ವಾ? ಆದರೆ ಅಹಿಂದ ವಿಚಾರವಾಗಿ DK ಶಿವಕುಮಾರ್ ಅವರ ನಿಲುವು ಇದುವರೆಗೂ ಕೂಡ ಸ್ಪಷ್ಟನೇ ಆಗಿಲ್ಲ. ಅಂದರೆ ಸಿದ್ದರಾಮಯ್ಯನವರು ಅಹಿಂದಾದವರಿಗೆ ಸರಿಯಾದ ನ್ಯಾಯ ಸಲ್ಲಿಸಲಿಲ್ಲ ಅಂಥೇಳಿ ಯಾರನ್ನಾದ್ರು ಚೇಂಜ್ ಮಾಡಿದಂತಹ ಮುಂದೆ ಬರತಕ್ಕಂಥ DK ಶಿವಕುಮಾರ್ ಅವರು ಆ ವಿಚಾರದ ಬಗ್ಗೆ ಗಮನ ಕೊಡಿಸ್ಬೇಕಲ್ವಾ? ಆದರೆ ಅಹಿಂದಾದ ಬಗ್ಗೆ ಭಾಳ ನೀರಸವಾದ ಪ್ರತಿಕ್ರಿಯೆಯನ್ನು ಇದುವರೆಗೂ ಕೊಡ್ಕೊಂಬರ್ತಾರೆ. ಒಂದು ರೀತಿ ಅವ್ರನ್ನ ಅಹಿಂದಾದವ್ರನ್ನ ತನ್ನ ಪಕ್ಷದೊಳಗಿನ ವಿರೋಧಿಗಳು ಅಂತಲೇ DK ಶಿವಕುಮಾರ್ ಭಾವಿಸಿದ್ದಾರೆ. ಈ ಥರ ಇರುವಾಗ DK ಶಿವಕುಮಾರ್ ಅವರು ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರ ಬಗ್ಗೆ ಮುಂದೆ ಗಮನ ಹರಿಸ್ತಾರ? ಏಕೆಂತಂದರೆ ಮುಖ್ಯವಾದ ಕಾಂಗ್ರೆಸ್ನ ವೋಟ್ ಬ್ಯಾಂಕೇ ಈ ಅಹಿಂದ. ಆ ರೀತಿ ಮಾಡಾಕಿದ್ದಾರೆ ಸಿದ್ದರಾಮಯ್ಯನವರು. ಅಹಿಂದ ಅನ್ನೋದನ್ನು ಭಾಳ ಗಟ್ಟಿಯಾಗಿ ಕಟ್ಟಿದಂತಹ ಶ್ರೇಯಸ್ಸು ಸಿದ್ದರಾಮಯ್ಯ ಸಲ್ಬೇಕಾಗುತ್ತೆ. ಅದರಿಂದ ಅನುಕೂಲವೂ ಆಗಿದೆ, ಅನಾನುಕೂಲವೂ ಆಗಿದೆ. ಅನುಕೂಲವಾಗಿದ್ದು ಸಿದ್ದರಾಮಯ್ಯ CM ಆಗೋದಕ್ಕೆ, ಅನಾನುಕೂಲ ಆಗಿದ್ದು ಆಯಾ ಪಂಗಡಗಳಿಗೆ. ಹೋಗ್ಲಿ, ಆ ಪಂಗಡಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು DK ಶಿವಕುಮಾರ್ ಮಾಡ್ತಾರ? ಕ್ಲಾರಿಟಿ ಇಲ್ಲ. ಇಷ್ಟೆಲ್ಲ ವಿಚಾರಗಳ ನಡುವೆ ಸಿದ್ದರಾಮಯ್ಯನವರು ಮತ್ತೆ 5 ವರ್ಷ ಕಂಪ್ಲೀಟ್ ಮಾಡೋದಂತೂ ಯಾವ ಕಾರಣಕ್ಕೂ ಸಾಧ್ಯವಿಲ್ಲದಂಥ ಈ ವಾತಾವರಣದಲ್ಲಿ DK ಶಿವಕುಮಾರ್ ಅವರು ಯಾವ ರೀತಿ ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ, ಸಂಘಟನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಯಾವ ರೀತಿ ಜನಗಳನ್ನು ಮನಸ್ಸು ಗೆಲ್ತಾರೆ, ಇದೆಲ್ಲ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆಗಳು ಇನ್ನೂ ಒಂದು 2 ದಿವಸ ನಡೆಯಲಿದೆ. ಧನ್ಯವಾದಗಳು.